ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಈಗಿನ ದಿನಗಳಲ್ಲಿ ಸಂಪರ್ಕ ಸಂವಹನ ಮಾಧ್ಯಮಗಳು ಭಾಳ ಪರಿಣಾಮಕಾರಿಯಾದ ಕಾರ್ಯವನ್ನು ನಿರ್ವಹಿಸುತ್ತವೆ. ಅವುಗಳಲ್ಲಿ ಮೊಬೈಲ್ ಕೂಡ ಒಂದು. ಇವತ್ತು ಮೊಬೈಲ್ ಇಲ್ಲದೆ ನಾವು ಮಾತಾಡಲಿಕ್ಕೆ ಸಾಧ್ಯತೆ ಇಲ್ಲ. ಮೊಬೈಲ್ ಇಲ್ಲದೆ ನಮ್ಮ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಸಾಧ್ಯತೆ ಇರದಂಥ ವಾತಾವರಣ ಮೂಡಿಬಿಟ್ಟಿದೆ. ಯಾವುದೇ ಒಂದು ರಾಷ್ಟ್ರ ಬೆಳವಣಿಗೆ ಆಗಬೇಕಾದ್ರೆ ಸಂಪರ್ಕ ಮಾಧ್ಯಮಗಳು ಭಾಳ ಮುಖ್ಯ. ಆ ಸಂಪರ್ಕ ಮಾಧ್ಯಮಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕಾರ್ಯನಿರ್ವಹಿಸುತ್ತವೆ. ವಿಶೇಷವಾಗಿ ಈ ಸೈನ್ಯದಲ್ಲಿ ಸಂಪರ್ಕ ಮಾಧ್ಯಮಗಳು ಭಾಳ ಪರಿಣಾಮಕಾರಿಯಾದ ಪ್ರಭಾವಕಾರಿಯಾದ ಕಾರ್ಯವನ್ನು ನಿರ್ವಹಿಸ್ತವೆ. ಹೀಗಾಗಿ ಯಾವುದೇ ತೆರನಾದ ಸಂಪರ್ಕ ಮಾಧ್ಯಮಗಳನ್ನು ನಾವು ಅಲ್ಲಗಳೆಯಲಿಕ್ಕೆ ಅಥವಾ ತಿರಸ್ಕರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗಾಗಿ ಮೊಬೈಲ್ ಆಧುನಿಕ ಜನಜೀವನದ ಒಂದು ಭಾಗವಾಗಿದೆ. ಅದರರ್ಥ ಮೊಬೈಲ್ ಅದೇ ಸರ್ವಸ್ವ ಅಂತಲ್ಲ, ಆದರೆ ಆ ಮೊಬೈಲ್ ಜನರ ಜೀವನ ಶೈಲಿ ಮೇಲೆ ಉಂಟು ಮಾಡತಕ್ಕಂಥ ರೀತಿ ನೀತಿಗಳನ್ನು ನೋಡಿದ್ರೆ ಭಾಳ ಆಶ್ಚರ್ಯ ಆಗುತ್ತೆ, ಅದ್ಭುತವೆನಿಸುತ್ತೆ. ಈ ಮೊಬೈಲ್ಗಳ ಬೆಳವಣಿಗೆ ಇವತ್ತು ನಿನ್ನೆಯದಲ್ಲ. ಎಷ್ಟೋ ವರ್ಷಗಳಿಂದ 18ನೇ ಶತಮಾನದಿಂದಲೇ ಅದಕ್ಕೆ ಅಡಿಪಾಯ ಹಾಕಲಾಗಿದೆ. ಮೊದಲು ತಂತಿ ಸಹಿತ ಫೋನುಗಳಿದ್ದವು. ನಂತರದಲ್ಲಿ ತಂತಿ ರಹಿತ ಫೋನುಗಳು ಬಂದವು. ಈ ತಂತಿ ರಹಿತ ಫೋನುಗಳ ಒಂದು ಅಂಗವಾಗಿ ಭಾಗವಾಗಿ ಮೊಬೈಲ್ ಉಪಯೋಗವಾಗ್ತಾಯಿದೆ. ಈ ಮೊಬೈಲ್ಗಳಲ್ಲಿ ಬೇರೆ ಬೇರೆ ಪೀಳಿಗೆಗಳು ಕೂಡ ಇದ್ದಾವೆ. ಮೊಬೈಲ್ಗಳ ಬೆಳವಣಿಗೆಯನ್ನು ಗುರುತಿಸಬೇಕಾದ್ರೆ ಅವುಗಳನ್ನು ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಫೋರ್ತ್ ಜನ್ರೇಷನ್, ಫಿಫ್ತ್ ಜನ್ರೇಷನ್ ಇತ್ಯಾದಿಯಾಗಿ ನಾವು ಹೇಳ್ತಾ ಇದ್ದೇವೆ. ಫಸ್ಟ್ ಜಿ ಅಂದರೆ ಜನ್ರೇಷನ್. ಜಿ ಅನ್ನುವ ಶಬ್ದ ಜನ್ರೇಷನ್ ಅರ್ಥವನ್ನು ಕೊಡ್ತಾ ಇದೆ. ಕನ್ನಡದಲ್ಲಿ ಪೀಳಿಗೆ ಅಂತ ಹೇಳ್ಬೋದು. ಆದರೆ ಜನ್ರೇಷನ್ ಅಂತಂದರೆ ಈಗ ಸ್ಪಷ್ಟವಾಗಿ ಅರ್ಥ ಆಗಿಬಿಡ್ತಾಯಿದೆ. ಆದ ಕಾರಣ ನಾವು ಜನ್ರೇಷನ್ ಅಂತಲೇ ಉಪಯೋಗ ಮಾಡುವುದು ಭಾಳ ಉತ್ತಮ ಅಂತ ಅನಿಸುತ್ತೆ. ಮೊಬೈಲ್ಗೂ ಕೂಡ ಬೇರೆ ಬೇರೆ ಹೆಸರುಗಳಿದ್ದಾವೆ. ಆದರೆ ಆ ಬೇರೆ ಬೇರೆ ಹೆಸರುಗಳಕ್ಕಿಂತ ಅವುಗಳನ್ನು ಉಪಯೋಗ ಮಾಡೋದಕ್ಕಿಂತ ಮೊಬೈಲು ಅಂತೇಳಿ ಉಪಯೋಗ ಮಾಡಿದರೆ ಬೇಗನೆ ಜನರಿಗೆ ಅರ್ಥವಾಗಿಬಿಡುತ್ತೆ. ಆದ ಕಾರಣ ಮೊಬೈಲ್ ಈಗ ಕನ್ನಡ ಶಬ್ದ ಆಗಿದೆ. ಆತ್ಮೀಯರೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ಮೊಬೈಲ್ ಫೋನುಗಳು ಜನರ ಜೀವನ ಶೈಲಿಯ ಮೇಲೆ ಟಿ ವಿಗಿಂತ ಅಗಾಧವಾದ ಪರಿಣಾಮವನ್ನು ಉಂಟು ಮಾಡಿವೆ. ಟಿ ವಿ 10 ವರ್ಷ ತೆಗೆದುಕೊಂಡರೆ ಈ ಮೊಬೈಲ್ ಫೋನುಗಳು 5 ವರ್ಷಗಳಲ್ಲಿ ಜನರ ಜೀವನ ಶೈಲಿಯನ್ನು ಬದಲಾಯಿಸಿಬಿಟ್ಟಿವೆ. ಹಳ್ಳಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲಿ ಒಂದು ಮೊಬೈಲ್ ಸಾಮಾನ್ಯ. ಒಂದಕ್ಕಿಂತ ಹೆಚ್ಚಿಗೆ ಫೋನುಗಳು ಕೂಡ ಇದ್ದಾವೆ. ಮೊದಲು ಹಳ್ಳಿಗಳಲ್ಲಿ ದುಡ್ಡು ಕೊಟ್ಟು ಮಾತಾಡಬೇಕಾದ್ರೆ ಯಾಕೆ ಮಾತಾಡಬೇಕಂತ ಕೇಳ್ತಾಯಿದ್ರು. ಆದರೆ ಈಗ ವಾತಾವರಣ ಬದಲಾಗಿದೆ. ಈಗ ಆ ಮೊಬೈಲ್ ಖರ್ಚಿಗಾಗಿ ಒಂದಿಷ್ಟು ಬಜೆಟನ್ನು ಹಳ್ಳಿ ಜನರು ತೆಗೆದಿಟ್ಟಿರ್ತಾರೆ. ಆ ಮೊಬೈಲ್ ಬಜೆಟ್ನಲ್ಲಿ ಮೊಬೈಲ್ ಸೆಟ್ಟನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಈ ಕರೆನ್ಸಿನ ಹಾಕಿಸ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದ ಒಂದು ಚಟುವಟಿಕೆ ಆಗಿಬಿಟ್ಟಿದೆ. ಹಾಗಾದರೆ ಮೊಬೈಲ್ಗಾಗಿ ಒಂದು ಬಜೆಟ್ ಜನಸಾಮಾನ್ಯರು ತೆಗೆದಿಡಬೇಕಾದ್ರೆ ಮೊಬೈಲ್ ಅವರ ಮೇಲೆ ಮಾಡಿರ್ತಕ್ಕಂಥ ಪರಿಣಾಮ ಏನು ಅನ್ನುವುದನ್ನು ನಾವು ಊಹಿಸ್ಬೋದು. ಈ ಫಸ್ಟ್ ಜನ್ರೇಷನ್ ಫೋನ್ನಲ್ಲಿ ಸಾಮಾನ್ಯವಾಗಿ ಬರೀ ಮಾತಾಡಲಿಕ್ಕೆ ಮಾತ್ರ ಸಾಧ್ಯತೆ ಇತ್ತು. ಆದರೆ ಅಲ್ಲಿ ಬಟನ್ ಸಿಸ್ಟಮ್ ಇರ್ತಿತ್ತು. ಸ್ಕ್ರೀನ್ ಕೂಡ ಭಾಳ ಸಣ್ಣದಾಗಿರ್ತಿತ್ತು. ಅದು ನಂಬರ್ ನೋಡಲಿಕ್ಕೆ ಮಾತ್ರ ಉಪಯೋಗ ಆಗ್ತಿತ್ತು. ಬ್ಯಾಟ್ರಿ ಭಾಳ ದುರ್ಬಲವಾಗಿತ್ತು. ಭಾಳ ಹೊತ್ತು ಮಾತಾಡಲಿಕ್ಕೆ ಆಗ್ತಾಯಿದ್ದಿಲ್ಲ. ಫಸ್ಟ್ ಜನ್ರೇಷನ್ ಫೋನುಗಳು ಮೊದಲನೆಯ ತಂತಿ ರಹಿತ ಫೋನುಗಳು ಅಂತ ಹೇಳ್ತಾರೆ.
ನಂತರದಲ್ಲಿ ಎರಡನೇ ಜನ್ರೇಷನ್ ಫೋನುಗಳು ಪ್ರಾರಂಭ ಆದವು. ಈ ಎರಡನೇ ಜನ್ರೇಷನ್ ಫೋನುಗಳು ಮೊದಲನೇ ಜನ್ರೇಷನ್ ಫೋನುಗಳಿಗಿಂತ ಸುಧಾರಣೆಯನ್ನು ಪಡ್ಕೊಂಡು, ಆ ಸುಧಾರಣೆಗಳಲ್ಲಿ ವಿಶೇಷವಾಗಿ ಮೊಬೈಲ್ ಭಾರ ಕೂಡ ಕಡಿಮೆ ಆಯಿತು. ಮೊಬೈಲನ್ನು ಭಾಳ ತ್ವರಿತವಾಗಿ ಮಾತಾಡಲಿಕ್ಕೆ ಉಪಯೋಗಿಸಲಾಯಿತು. ಅಷ್ಟೇ ಅಲ್ಲ, SMS ಕಳಿಸಲಿಕ್ಕೆ ಕೂಡ ಮೊಬೈಲನ್ನು ಉಪಯೋಗ ಮಾಡಲಿಕ್ಕಿತ್ತು. ಹಿಂದೆ ಏನಾದರೂ ತಿಳಿಸ್ಬೇಕಾಗಿತ್ತಂತಂದರೆ, ಬರಿಬೇಕಾಗಿತ್ತಂತಂದರೆ ಪತ್ರದ ಮುಖಾಂತರಕ್ಕೆ ಬರ್ತಿದ್ರು. ಆದರೆ ಈ SMS ಬಂದಗಳೇ SMS ಮೂಲಕ ಏನು ಮಾಡಿದರು, ಬೇಗನೆ ಇನ್ನೊಬ್ಬ ವ್ಯಕ್ತಿಗೆ ಸಂಪರ್ಕವನ್ನು ಮಾಡಿಬಿಡ್ತಿದ್ರು. ಹೀಗಾಗಿ ಈ SMS ಮತ್ತು ಮಾತನಾಡುವ ಒಂದು ಕಲೆ ಏನಾಯಿತು, ಈ ಸೆಕೆಂಡ್ ಜನ್ರೇಷನಿಂದ ಪ್ರಾರಂಭ ಆಯಿತು. ಸೆಕೆಂಡ್ ಜನ್ರೇಷನ್ ಫೋನುಗಳಿಂದ ಹೆಚ್ಚಿನ ಅವಲಂಬನೆ ಪ್ರಾರಂಭ ಆಯಿತು. ಅಂದರೆ ಅದಕ್ಕಿಂತ ಮೊದಲು ಮಾತನಾಡುವಾಗ ಕಡಿಮೆ ಬ್ಯಾಟ್ರಿ ಪವರ್ ಇರ್ತಿತ್ತು. ಆದರೆ ಈ ಫೋನುಗಳಲ್ಲಿ ಆ ಬ್ಯಾಟ್ರಿಯನ್ನು ಇನ್ನಷ್ಟು ಸಬಲಗೊಳಿಸಿದರು. ಹೀಗಾಗಿ ಹೆಚ್ಚಿನ ಅವಧಿಯನ್ನು ತೆಗೆದುಕೊಂಡು ಮಾತಾಡಲಿಕ್ಕೆ ಸಾಧ್ಯತೆ ಆಯಿತು. ಒಂದಾನೊಂದು ಕಾಲಕ್ಕೆ ಬೇರೆ ಪ್ರದೇಶಕ್ಕೆ ನಾವು ಫೋನ್ ಮಾಡಬೇಕಾದ್ರೆ ಟ್ರಂಕ್ ಕಾಲನ್ನು ಬುಕ್ ಮಾಡಬೇಕಾಗಿತ್ತು. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಫೋನ್ ಮಾಡಬೇಕಾದ್ರೆ ಟ್ರಂಕ್ ಕಾಲನ್ನು ಬುಕ್ ಮಾಡಬೇಕಾಗಿತ್ತು. ಆ ಟ್ರಂಕಲ್ಲಿ ಬುಕ್ ಮಾಡೋದಂತಂದರೆ ಇಡೀ ದಿನವೇ ಅದರಲ್ಲಿ ಹೋಗ್ತಾ ಇತ್ತು. ಆಮೇಲೆ ಭಾಳ ಸೀಮಿತ ಅವಧಿಯಲ್ಲಿ ಮಾತ್ರ ಮಾತನಾಡಬೇಕಾಗ್ತಿತ್ತು. ಯಾಕಂದರೆ ಎಷ್ಟೋ ಜನ ಆ ಟ್ರಂಕ್ ಕಾಲ್ ಬುಕ್ ಮಾಡಿ ಕ್ಯೂ ಹಚ್ತಾ ಇದ್ರು. ಆದರೆ ಈ ಎರಡು ಸೆಕೆಂಡ್ ಜನ್ರೇಷನ್ ಫೋನ್ ಬಂದ ಮೇಲೆ ಅದು ಸ್ವಲ್ಪ ಕಡಿಮೆ ಆಯಿತು. ಆದರೆ ಆ ಫೋನಿನ ಖರ್ಚು ಜಾಸ್ತಿ ಆಯಿತು. ಯಾಕಂದರೆ ಸೆಕೆಂಡ್ ಜನ್ರೇಷನ್ ಫೋನ್ನಲ್ಲಿ ಏನಾಗ್ತದೆ, ಈ ಡೇಟಾ ಡೌನ್ಲೋಡ್ ಪ್ರಕಾರ ದುಡ್ಡು ಕೊಡಬೇಕಾಗ್ತಿತ್ತು. ಹೆಚ್ಚಿಗೆ ಡೌನ್ಲೋಡ್ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಕೊಡಬೇಕಾಗ್ತಿತ್ತು. ಹೀಗಾಗಿ ಎಷ್ಟೋ ಸಲ ನಮ್ಮ ಜೇಬು ಬೇಗನೆ ಖಾಲಿಯಾಗಿಬಿಡ್ತಿತ್ತು. ಆದರೆ ಈ ಸೆಕೆಂಡ್ ಜನ್ರೇಷನ್ ಫೋನಲ್ಲಿ ಅದು ಸ್ವಲ್ಪ ಕಡಿಮೆ ಆಯಿತು, ದರ ಕೂಡ ಕಡಿಮೆ ಆಯಿತು. ಆಮೇಲೆ ಈ ಸೆಕೆಂಡ್ ಜನ್ರೇಷನ್ ಫೋನುಗಳು ಜನರ ಮೇಲೆ ಹೆಚ್ಚಿನ ಪರಿಣಾಮಗಳನ್ನು ಬೀರಿದವು. ಈ ಸೆಕೆಂಡ್ ಜನ್ರೇಷನ್ ಫೋನುಗಳಲ್ಲಿ ಈ ವೇಗದ ಮಿತಿ ಹೆಚ್ಚಾಯಿತು. ನಾವು ಇನ್ನೊಬ್ಬರು ಕೂಡ ಸಂಪರ್ಕ ಮಾಡಬೇಕಾದ್ರೆ ಭಾಳ ಕ್ವಿಕ್ಕಾಗಿ ವೇಗವಾಗಿ ಸಂಪರ್ಕ ಮಾಡ್ಬೋದಾಗಿತ್ತು. ಅಷ್ಟೇ ವೇಗವಾಗಿ ಮಾತಾಡ್ಬೋದಾಗಿತ್ತು. ಅಥವಾ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತಾಡಿ ನಮ್ಮ ಭಾವನೆಗಳನ್ನು, ವಿಚಾರಗಳನ್ನು ಅವ್ರಿಗೆ ತಿಳಿಸ್ಬೋದಾಗಿತ್ತು. ಈ 2G ಫೋನುಗಳನ್ನು ನಾವು 1991ರಲ್ಲಿ ಮೊಟ್ಟ ಮೊದಲನೇದಾಗಿ ಕಾಣ್ತಾ ಇದ್ದೇವೆ. ಅಂದರೆ ಫಿನ್ಲ್ಯಾಂಡ್ನಲ್ಲಿ 1991ರಲ್ಲಿ ಈ 2G ಫೋನುಗಳನ್ನು ಉಪಯೋಗ ಮಾಡಿದರು. ಈ 2Gಯಲ್ಲಿ 3 ತೆರನಾದ ತಂತ್ರಜ್ಞಾನಗಳು ಬರ್ತವೆ. ಒಂದು GSM, ಮತ್ತೊಂದು GPRS, ಇನ್ನೊಂದು EDG ಅಂತೇಳಿ. ಈ GSM, GPRS, EDG ಕೂಡ ಈ ಸೆಕೆಂಡ್ ಜನ್ರೇಷನ್ನ ಫೋನುಗಳನ್ನು ಭಾಗ ಮಾಡ್ತವೆ. ಅಂದರೆ 2Gಗೆ GSM ಅಂತ ಹೇಳಿದ್ರೆ, 2.5Gಗೆ GPRS ಅಂತ ಹೇಳಿದ್ರು, 2.75ಗೆ EDG ಅಂತ ಹೇಳಿದರು. ಅಂದರೆ ಅದು ಒಂಥರ ತಂತ್ರಜ್ಞಾನ. ಆ ತಂತ್ರಜ್ಞಾನದ ಮೂಲಕ ಆ ಫೋನುಗಳಲ್ಲಿ ಬದಲಾವಣೆ ಆಗ್ತಿತ್ತು, ಆ ಫೋನುಗಳಲ್ಲಿ ಸುಧಾರಣೆ ಆಗ್ತಿತ್ತು. ಈಗ 2Gಯಲ್ಲಿ ಡಿಜಿಟಲೈಸ್ ಆಗಿಬಿಡ್ತು. ಮೊದಲು ಆನ್ಲೈನಲ್ಲಿ ಮಾತಾಡ್ತಕ್ಕಂಥ, ಆನ್ಲೈನನ್ನು ಉಪಯೋಗ ಮಾಡ್ತಕ್ಕಂಥ ಪರಿಸ್ಥಿತಿಯಿಂದ ಈಗ ನಾವು ಈ ಡಿಜಿಟಲ್ ಉಪಯೋಗ ಮಾಡಿಕೊಂಡು ಮಾತನಾಡ್ತಕ್ಕಂಥ, ಸಂಪರ್ಕ ಮಾಡ್ತಕ್ಕಂಥ ವ್ಯವಸ್ಥೆ ತಲುಪಿದ್ವಿ. ಅದೇ ರೀತಿಯಾಗಿ ಸ್ಪೀಡ್ ಕೂಡ, ಆ ಫೋನಿನ ವೇಗ ಕೂಡ ಹೆಚ್ಚಾಯಿತು. ವಾಯ್ಸ್ ಕಾಲ್ ಭಾಳ ಇಂಪ್ರೂವ್ಮೆಂಟ್ ಆಯಿತು. SMS ಭಾಳ ಸುಲಭವಾಗಿ ಕಳಿಸ್ಬೋದಾಗಿತ್ತು. ಆಮೇಲೆ ಮೊಬೈಲ್ ಫೋನುಗಳನ್ನು ಭಾಳ ಸುಲಭವಾಗಿ ಉಪಯೋಗ ಮಾಡಬಹುದಾಯಿತು. ಮೊದಲೇನು ದೊಡ್ಡ ಬರ್ತಿದ್ವಲ್ಲ ಫೋನು, ಈಗ ಆ ಭಾರ ಕೂಡ ಕಡಿಮೆ ಇತ್ತು. ಆದರೆ ಇನ್ನೂ ಆ ಬಟನ್ ಸಿಸ್ಟಮೇ ಇತ್ತು. ಅಂದರೆ ಬೇರೆಯವರಿಗೆ ಫೋನ್ ಮಾಡಬೇಕಾದ್ರೆ ನಂಬರಿನ ಬಟನ್ ಒತ್ತಿ ನಾವು ಅವರನ್ನು ಸಂಪರ್ಕಿಸಬೇಕಾಗ್ತಿತ್ತು. ಆದರೆ ಅದನ್ನು ನಾವು GSM ತಂತ್ರಜ್ಞಾನ ಅಂತ ಹೇಳ್ತೀವಿ, ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ನಂತರದಲ್ಲಿ ಈ 2Gಯಿಂದ ನಾವೇನು ಮಾಡ್ತೀವಿ, 2.5Gಗೆ ಬರ್ತೀವಿ. ಅಲ್ಲಿ GPRS ತಂತ್ರಜ್ಞಾನ ಕೆಲಸ ಮಾಡ್ತವೆ. GPRS ಅಂದರೆ ಜನರಲ್ ಪಾಕೆಟ್
ರೇಡಿಯೋ ಸರ್ವೀಸ್ ಅಂತ ಹೇಳ್ತೀವಿ. ಅಂದರೆ ಈ ರೇಡಿಯೋ ತರಂಗಗಳನ್ನು ಉಪಯೋಗ ಮಾಡಿಕೊಂಡು ಅದರ ಮೂಲಕ ಬೇರೆ ವ್ಯಕ್ತಿಗಳನ್ನು ಬೇಗನೆ ಸಂಪರ್ಕ ಮಾಡ್ತಕ್ಕಂಥ ಒಂದು ಪದ್ಧತಿ. ಇದನ್ನು ನಾವು ಸಾಮಾನ್ಯವಾಗಿ ಅತಿ ಹೆಚ್ಚಿನ ವೇಗವನ್ನು ಉಪಯೋಗ ಮಾಡಿಕೊಂಡು ಉಪಯೋಗಿಸಲಿಕ್ಕೆ ಶುರು ಮಾಡಿದ್ವಿ. ಈ ವೇಗ ಎಷ್ಟಿತ್ತಂತಂದರೆ ಸಾಮಾನ್ಯವಾಗಿ ಈ ರೇಡಿಯೋ ತರಂಗಾಂತರಗಳನ್ನು ಹರ್ಡ್ಸ್ನಲ್ಲಿ ಲೆಕ್ಕ ಹಾಕಿದರೆ ಈ ಮೊಬೈಲ್ ತರಂಗಾಂತರಗಳನ್ನು ಅಂದರೆ ಬೆಳಕಿನ ತರಂಗಗಳನ್ನು ಇಲ್ಲಿ KBPSನಲ್ಲಿ ಲೆಕ್ಕ ಹಾಕ್ತಾರೆ. ಅಂದ್ರೆ ಆಗ KBPS ಎಷ್ಟಿತ್ತಂತಂದರೆ ಭಾಳ ಕಡಿಮೆ ಪ್ರಮಾಣದಲ್ಲಿತ್ತು. ಅದು 2.5Gಯಲ್ಲಿ GPRS ಸಿಸ್ಟಮು. ಅದಕ್ಕೆ ಸಿಂಬಲ್ ಏನು, ಅದನ್ನ 1993ರಲ್ಲಿ ಈ 2.5 ಉಪಯೋಗ ಮಾಡ್ತಾರೆ. ಅದಕ್ಕೆ EB ಅಂತ ಹೇಳ್ತಾರೆ. ಆವಾಗ ಅದರ ಸ್ಪೀಡು 53.6 KBPS ಇತ್ತು. ಇಲ್ಲಿ ಮಲ್ಟಿಮೀಡಿಯಾ ಮೆಸೇಜ್ ಕೂಡ ಪ್ರಾರಂಭ ಮಾಡ್ತಾರೆ BS 2.5Gಯಲ್ಲಿ. ನಂತರದಲ್ಲಿ 2.75G ಪ್ರಾರಂಭ ಆಯಿತು. ಆ 2.75G 2.5ಗಿಂತ ಭಾಳ ಸುಧಾರಣೆಯನ್ನು ಹೊಂದಿರ್ತದೆ. ಈ 2.75Gಯನ್ನು ಏನು ಮಾಡ್ತಾರೆ 2003ರಲ್ಲಿ ಪರಿಚಯ ಮಾಡ್ತಾರೆ. ಅದರ ಸ್ಪೀಡು ಆವಾಗ 236.8 ಕಿಲೋಬೈಟ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಅಂದರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವಾಗ ಕೆಲವು ಸುಧಾರಣೆಗಳಾಗಿರ್ತವೆ. ಆ ಸುಧಾರಣೆಗಳನ್ನು ಉಪಯೋಗ ಮಾಡಿಕೊಂಡು ಮತ್ತೆ ಮುಂದಿನ ಸುಧಾರಣೆಗಳಿಗೆ ನಾವು ಮುನ್ನುಗ್ತಾ ಇರ್ತೇವೆ. ನಂತರದಲ್ಲಿ ನಾವೇನು ಮಾಡ್ತೀವಿ 3G ಥರ್ಡ್ ಜನ್ರೇಷನ್ ಫೋನುಗಳಿಗೆ ಜಂಪ್ ಆಗ್ತಾ ಇದ್ದೇವೆ. ಈ ಥರ್ಡ್ ಜನ್ರೇಷನ್ ಫೋನುಗಳನ್ನು 1998ರಲ್ಲಿ ಜಪಾನ್ನಲ್ಲಿ ಮೊದಲಿಗೆ ಉಪಯೋಗ ಮಾಡಿದರೂ ಕೂಡ ಈ 2001ರಲ್ಲಿ ಅದನ್ನು ಕಮರ್ಷಿಯಲ್ ಯೂಸ್ಗೆ ಬಿಡುಗಡೆ ಮಾಡ್ತಾರೆ. ಈ 2G ಫೋನ್ನಲ್ಲಿ WCDMA UMTS ತಂತ್ರಜ್ಞಾನ ಭಾಳ ಮುಖ್ಯ ಆಗುತ್ತೆ. HSPA ಮತ್ತು HSPA+ ಅಂತಕ್ಕಂಥ ತಂತ್ರಜ್ಞಾನ ಭಾಳ ಮುಖ್ಯ ಆಗುತ್ತೆ. ಈ ಒಂದು ತಂತ್ರಜ್ಞಾನ ಇನ್ನೊಂದು ತಂತ್ರಜ್ಞಾನಕ್ಕೆ ಹೋಗುವಾಗ ಅಲ್ಲಿ ಮೊಬೈಲ್ಗಳ ಸ್ಪೀಡ್ ವೇಗದ ಮಿತಿ ಹೆಚ್ಚಾಗ್ತಾ ಇದೆ. ಮೊಬೈಲ್ಗಳ ರೇಡಿಯೋ ತರಂಗಾಂತರಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ವೇಗದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಹೀಗಾಗಿ ಅಲ್ಲೇನಾಯಿತು 384 KB ಪರ್ ಸೆಕೆಂಡ್ ಆಯಿತು, ಕಿಲೋಬೈಟ್ ಪರ್ ಸೆಕೆಂಡ್ ಆಯಿತು. ಅಂದರೆ ನಾವು ಡೇಟಾವನ್ನು ಆದಷ್ಟು ತೀವ್ರವಾಗಿ ಡೌನ್ಲೋಡ್ ಮಾಡಿಕೊಳ್ಬೋದಾಗಿತ್ತು. ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ನಾವು ಅದನ್ನು ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ವಿಶ್ಲೇಷಣೆಗೆ ಉಪಯೋಗ ಮಾಡಿಕೊಳ್ಬೋದು. ನಂತರದಲ್ಲಿ 3.5G ಜನ್ರೇಷನ್ ಫೋನ್ ಬರುತ್ತೆ. ಇದರಲ್ಲಿ HSPA ತಂತ್ರಜ್ಞಾನ ಉಪಯೋಗ ಆಗುತ್ತೆ. ಆ HSPA ಅಂದರೆ ಹೈ ಸ್ಪೀಡ್ ಪಾಕೆಟ್ ಆ್ಯಕ್ಸೆಸ್ ಅಂತೇಳಿ. ಈ HSPನಲ್ಲಿ ಕೆಲವು ಬದಲಾವಣೆಗಳಾಗ್ತವೆ. ಅಲ್ಲಿ ಏನಾಗುತ್ತೆ 5.16 ಮೆಗಾ MBPS ಆಗುತ್ತೆ. ಅಂದರೆ ಇಂದಿನ 2Gಯಲ್ಲಿ KBPS ಇರ್ತಕ್ಕಂಥ ವೇಗದ ಮಿತಿ ಈಗ 3.5Gಯಲ್ಲಿ ಏನಾಗುತ್ತೆ 5.36 ಮೆಗಾಬೈಟ್ ಪರ್ ಸೆಕೆಂಡ್ಗೆ ಜಂಪ್ ಆಗುತ್ತೆ. ಅಂದರೆ ಕಿಲೋಬೈಟ್ಲಿಂದ ಮೆಗಾಬೈಟಿಗೆ ಜಂಪ್ ಆಗುತ್ತೆ 3.5Gಯಲ್ಲಿ. 3Gಯಲ್ಲಿ ಕಿಲೋಬೈಟ್ ಇತ್ತು, ಆದರೆ 3.5Gಯಲ್ಲಿ ಅದು ಮೆಗಾಬೈಟ್ ಆಯಿತು. ಮತ್ತಿಷ್ಟು ಸ್ಪೀಡ್ ಹೆಚ್ಚಾಗಿ ಏನಾಯಿತು, ಅದು ಇನ್ನೂ ಕೆಲವು ಡೇಟಾಗಳನ್ನು ಆದಷ್ಟು ಬೇಗನೆ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೆ ನಮಗೆ ಸಹಾಯ ಆಯಿತು. ನಂತರದಲ್ಲಿ ನಾವೇನು ಮಾಡ್ತೀವಿ 3.75G ಫೋನನ್ನು ನೋಡ್ತಾ ಇದ್ದೇವೆ. ಅಂದರೆ 3.75 ಜನ್ರೇಷನ್ ಫೋನುಗಳು ಪರಿಚಯ ಆಗ್ತವೆ. ಅವು ಎಸ್ಪೆಷಲಿ HSPA+ ಅಂತಕ್ಕಂಥ ತಂತ್ರಜ್ಞಾನದಿಂದ ಅವುಗಳನ್ನು ಉಪಯೋಗ ಮಾಡ್ತಾರೆ. ಇವುಗಳೇನಾಯಿತು, ಈ ಮೆಗಾ MBPS ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಯಿತು. 2.8 MBPS ಬಂದುಬಿಡ್ತದೆ. ಇಂದಿನ ಇದರಲ್ಲಿ ಭಾಳ ಕಡಿಮೆ ಇತ್ತು, 5 ಇತ್ತು. ಆದರೆ ಅದು 16.8 ಕೂಡ ಹೋಯಿತು. ಈ ಅಂಡರ್ಲೋಡ್ ಮತ್ತು ಡೌನ್ಲೋಡ್ ಅಂತೇಳಿ ಉಪಯೋಗ ಮಾಡ್ತಾರೆ. ಅವೇನಾಗಲಿ ತಂತ್ರಜ್ಞಾನಗಳಿಗೆ ಅವುಗಳನ್ನು ಬಿಟ್ಟುಬಿಡೋಣ. ಅದನ್ನು ನಾವು ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಡೇಟಾ ಟ್ರಾನ್ಸ್ಮಿಷನ್ ಮತ್ತು ಕ್ವಾಲಿಟಿ ಭಾಳ ಚೆನ್ನಾಗಿ ಬಂತು 3.7Gಯಲ್ಲಿ. ಈ 3.7Gಯನ್ನು ಏನು ಮಾಡ್ತಾರೆ ಇವರು 2003ರಲ್ಲಿ
ಪರಿಚಯಿಸ್ತಾರೆ. 2003ರಲ್ಲಿ ಪರಿಚಯ ಆದಮೇಲೆ ಏನಾಗುತ್ತೆ, ಅನೇಕ ಬದಲಾವಣೆಗಳು ಕೂಡ ಆಗ್ತವೆ. ಅಲ್ಲಿ ಈ ಡೇಟಾ ಟ್ರಾನ್ಸ್ಮಿಷನ್ ಹೆಚ್ಚಾಗುತ್ತೆ, ಆ ಟ್ರಾನ್ಸ್ಮಿಷನ್ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ, ಆ ಡೇಟಾದ ಸೆಕ್ಯುರಿಟಿ ಕೂಡ, ಭದ್ರತೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ಭದ್ರತೆ ಇರ್ತದೆ. ಆದರೆ ಇಂದಿನ ಜನ್ರೇಷನ್ ಫೋನುಗಳಲ್ಲಿ ಈ ಭದ್ರತೆ ಇರ್ತಿದ್ದಿಲ್ಲ. ಆದರೂ ಕೂಡ ಇವೆಲ್ಲ ಇನ್ನೂ ಈ ಬಟನ್ ಫೋನುಗಳೇ ಆಗಿದ್ದು. ಅಂದರೆ ಸ್ಕ್ರೀನ್ ಸಣ್ಣದಿರ್ತಿತ್ತು, ಬಟನ್ ಇತ್ತು, ಈ ಒನ್ಲಿ ಆಡಿಯೋ ಮಾತ್ರ ಉಪಯೋಗ ಆಗ್ತಿತ್ತು, ಅಂದರೆ ವಿಡಿಯೋ ಇನ್ನೂ ಪರಿಚಯ ಆಗಿದ್ದಿಲ್ಲ. ಆದರೆ 2004ರಲ್ಲಿ ಏನಾಗುತ್ತೆ, ಈ 4G ಫೋನುಗಳು ಬಂದವು. ಆದರೆ 2004ರಲ್ಲಿ ಬಂದರೂ ಕೂಡ 2009ರಲ್ಲಿ ಏನು ಮಾಡ್ತಾರೆ, ಕ್ರಿಸ್ತಶಕ 2009ರಲ್ಲಿ ಅವುಗಳನ್ನು ಕಮರ್ಷಿಯಲ್ ಯೂಸಿಗೆ ಬಿಟ್ಟುಕೊಡ್ತಾರೆ. ಮೊಟ್ಟ ಮೊದಲನೇದಾಗಿ 2009ರಲ್ಲಿ ಸ್ವೀಡನ್ನಲ್ಲಿ ಈ 4G LTE ಫೋನುಗಳು ಬಂದವು. ಈ 4G LTE ಫೋನುಗಳು ಬಂದ ಮೇಲೆ ಭಾಳ ಅಜಗಜಾಂತರ ವ್ಯತ್ಯಾಸ ಆಗಿಬಿಡ್ತು. ಆ ಸ್ಕ್ರೀನ್ ಕೂಡ ದೊಡ್ಡದಾಯಿತು, ಸ್ಕ್ರೀನಲ್ಲಿ ಎಲ್ಲವನ್ನು ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಈ ಕ್ಲಿಕ್ ಬಟನ್ನಿಂದ ನಾವು ಟಚ್ ಬಟನ್ಗೆ ಜಂಪ್ ಮಾಡ್ಕೊಂಡ್ವಿ. ಹಾಗೆ ಹಿಂದೆ ಕ್ಲಿಕ್ ಮಾಡೋ ಹೊತ್ತಿನಾಗ ಸ್ವಲ್ಪ ತೊಂದರೆ ಆಗ್ತಿತ್ತು, ಹಾಗೆ ಟಚ್ ಮಾಡುವಾಗ ಅದಕ್ಕಿಂತ ಸ್ಪೀಡಾಗಿ ನಾವು ಯಾವುದೇ ಮೆಸೇಜನ್ನು ಟೈಪ್ ಮಾಡಬಹುದಾಗಿತ್ತು, ಯಾವುದೇ ವ್ಯಕ್ತಿಯನ್ನು ಸಂಪರ್ಕ ಮಾಡಬಹುದಾಗಿತ್ತು, ಯಾವುದೇ ಡೇಟಾವನ್ನು ಭಾಳ ಸುಲಭವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿತ್ತು. ಈ 4Gಯಲ್ಲಿ ಈ ವೈಮ್ಯಾಕ್ಸ್ ಪದ್ಧತಿಯನ್ನು ಉಪಯೋಗ ಮಾಡಿಕೊಂಡು ಫಸ್ಟಿಗೆ ಈ ಕೊರಿಯಾದಲ್ಲಿ ಬಿಡುಗಡೆ ಮಾಡ್ತಾರೆ 2006ರಲ್ಲಿ ಬಿಡುಗಡೆ ಮಾಡಿದರೂ ಕೂಡ ಅದು ಬೇರೆ ಬೇರೆ ರೀತಿಯಾಗಿ ಈ ಜನರಿಗೆ ಮುಟ್ಟಬೇಕಾದ್ರೆ 2009, 2010 ಆಗುತ್ತೆ. ಭಾರತದಲ್ಲಿ ನಂತರದ ದಿನಗಳಲ್ಲಿ ಈ 4G LTE ಪರಿಚಯ ಆಯಿತು. ಈ 4G LTE ಒಂದು ಪ್ರಮುಖ ಲಕ್ಷಣ ಏನಂತಂದರೆ, ಇದು IP ಪರಿಚಯಿಸ್ತು, ಇಂಟರ್ನೆಟ್ ಪ್ರೋಟೋಕಾಲನ್ನು ಪರಿಚಯಿಸು. ಆಮೇಲೆ ಅದರ ವೇಗ ಕೂಡ ಜಂಪ್ ಆಯಿತು. ಹಿಂದೆ KBPS ಅಥವಾ 2.8, 14.6 ಇದ್ದ ಮೆಗಾ MBPS ಇಲ್ಲಿ 100 MBPS ಆಯಿತು. ಅಂದರೆ 100 MB/s ಜಂಪ್ ಆಯಿತು. ಅಷ್ಟೇ ಅಲ್ಲ, ಈ 3D ಟಿವಿಗಳಿಗೆ ಅವಕಾಶ ಮಾಡಿಕೊಡಿತು, ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ಗೆ ಅವಕಾಶ ಮಾಡಿಕೊಡ್ತು, ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ಮಾಡಿಕೊಡ್ತು, ಮತ್ತು ಮೊಬೈಲ್ ವೆಬ್ಬನ್ನು ಉಪಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು. HD ಟಿವಿಗಳಿಗೆ ಅನುಕೂಲ ಆಯಿತು. ನಂತರದಲ್ಲಿ ಈ ಆನ್ಲೈನ್ ಗೇಮುಗಳನ್ನು ಕೂಡ ಇದರಲ್ಲಿ ಆಡಲಿಕ್ಕೆ ಸಾಧ್ಯತೆ ಆಯಿತು. ಅಂದರೆ ಈ 4G LTE ಬಂದ ಮೇಲೆ ನಾವು ಸಡನ್ನಾಗಿ ಜಂಪ್ ಮಾಡ್ತಾಯಿದ್ದೇವೆ. ಅಂದರೆ ಎಷ್ಟೋ ಸಲ ಈ ಬ್ಯಾಂಕಿನ ಕೆಲಸಗಳನ್ನು ಕೂಡ ಈ ಫೋನ್ನಲ್ಲಿ ಮಾಡಲಿಕ್ಕೆ ಅನುಕೂಲ ಆಗಿಬಿಡ್ತು. ನಾವು ಎಲ್ಲಿ ಹೊರಗಡೆ ಹೋಗದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿಬಿಡ್ತೀವಿ. ಯಾವುದೇ ಕೆಲಸವನ್ನು ಒಂದು ಫೋನ್ನಿಂದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಥವಾ ಎಲ್ಲಾದರೂ ಕುಳಿತುಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಯನ್ನು, ಇಡೀ ಜಗತ್ತಿರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನು ನಾವು ಸುಲಭವಾಗಿ ಸಂಪರ್ಕಿಸಬಹುದಾದಂಥ, ನಮ್ಮ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಬಹುದಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಒದಗಿಸಿಕೊಟ್ಟಿರ್ತೀವಿ. ಇಲ್ಲಿ ಸ್ಕ್ರೀನ್ ಸೈಜ್ ಅಂಗೈ ಅಗಲ ಆಯಿತು. ಅಷ್ಟೆಲ್ಲ ಫೋನ್ ಕೂಡ ಅಂಗೈಯಲ್ಲಿ ನಾವು ಉಪಯೋಗ ಮಾಡ್ಬೋದು, ಅಂಗೈಯಲ್ಲಿ ಹಿಡ್ಕೊಂಡು ಬಿಡ್ಬೋದು. ಆ ಫೋನ್ ಭಾರ ಕೂಡ ಭಾಳ ಕಡಿಮೆ ಆಯಿತು. ಎಷ್ಟು ಮಟ್ಟಿಗೆ ಕಡಿಮೆ ಆಯಿತು ಅಂತಂದರೆ, ಎಷ್ಟೋ ಸಲ ಸಣ್ಣ ಮಕ್ಕಳು ಕೂಡ ಅವಳನ್ನ ಹಿಡ್ಕೊಂಡು ಆಟ ಆಡಲಿಕ್ಕೆ ಶುರು ಮಾಡಿದರು. ಈ ಫೋನ್ ಪರಿಣಾಮ ಎಲ್ಲಿಗೆ ಬಂತಂತಂದರೆ, ಎಷ್ಟೋ ಮಕ್ಕಳು ಆ ಫೋನ್ಗಳನ್ನು ಕೊಡಲಿಕ್ಕೆ ಅವರು ಊಟ ಮಾಡಲಿಕ್ತಿದ್ದಿಲ್ಲ. ಫೋನ್ಗಳನ್ನು ಕೈಯಾಗಿ ಕೊಟ್ಟಾಗ ಮಾತ್ರ, ಯಾವುದೋ ಗೊಂಬೆ ತೋರಿಸಿದಾಗ ಮಾತ್ರ ಅವರು ಊಟ ಮಾಡ್ತಾಯಿದ್ರು. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಈ 4G 4th ಜನರೇಷನ್ ಫೋನಿಗೆ ಮಾತ್ರ ಸೀಮಿತ ಆಗಲಿಲ್ಲ. ಇನ್ನು ಈ ಬೆಳವಣಿಗೆ ಹಂಗೆ ಮುಂದುವರಿತೇನೆ ಇದೆ. 5th ಜನರೇಷನ್ ಫೋನುಗಳು ಬಂದಿದ್ದಾವೆ. 6th 7th ಜನರೇಷನ್ ಫೋನುಗಳನ್ನು ಕೆಲವು ದೇಶಗಳಲ್ಲಿ ಈಗಾಗಲೇ ಪರಿಚಯ ಮಾಡಿದ್ದಾರೆ ವೈಯಕ್ತಿಕವಾಗಿ. ಆದರೆ ಇನ್ನೂ ಅವುಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಈ ಫೋನಿನ ಬೆಳವಣಿಗೆ ಹಾಗೆ ಮುಂದುವರಿತಾ ಇದೆ. ಈ ಫೋನಿನ ಬೆಳವಣಿಗೆಯಿಂದ ಏನಾಗುತ್ತೆ, ನಮಗೆ ಸಾಕಷ್ಟು ಅನುಕೂಲಗಳಾಗಿರ್ಬೋದು, ಅನಾನುಕೂಲ ಆಗಿರ್ಬೋದು. ಈಗ ಬರೀ ಫೋನ್ ಅಂತಂದರೆ ಅದು ಸಂಪರ್ಕ ಮಾಧ್ಯಮ ಅಷ್ಟೇ ಅಲ್ಲ, ಅದು ಒಂದು ಲೈಬ್ರರಿ ಕೂಡ ಆಗಿದೆ, ಅದು ಒಂದು ಸಿನಿಮಾ ಕೂಡ ಆಗಿದೆ, ಅದು ಒಂದು ಆಡಿಯೋ ಕೂಡ ಆಗಿದೆ, ಅದು ಡೇಟಾಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಮಾಧ್ಯಮ ಕೂಡ ಆಗಿದೆ. ಸಾಮಾನ್ಯವಾಗಿ ಕಂಪ್ಯೂಟರ್ನಲ್ಲಿ ಮಾಡಬಹುದಾಗಿರ್ತಕ್ಕಂಥ ಅನೇಕ ಕೆಲಸಗಳನ್ನು ಕೂಡ ನಾವು ಈ ಫೋನಿನಲ್ಲಿ ಮಾಡ್ಬೋದು.
ಅದು ಒಂದು ವಿಡಿಯೋ ಆಗಿದೆ, ಕ್ಯಾಮರಾ ಆಗಿದೆ, ಟಾರ್ಚ್ ಲೈಟ್ ಆಗಿದೆ, ಇನ್ನೂ ಏನೇನೋ ಆಗಿದೆ. ಎಷ್ಟೋ ಸಲ ಆ ಫೋನಲ್ಲಿ ಯಾವ್ಯಾವ ಪ್ರೋಗ್ರಾಮ್ಗಳಿದೆ ಅಂತೇಳಿ ಇನ್ನು ಎಷ್ಟೋ ಜನರಿಗೆ ತಿಳ್ಕೊಳ್ಳೋಕ್ಕೆ ಕೂಡ ಆಗ್ತಾಯಿಲ್ಲ. ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಪುಸ್ತಕ ಬೇಕಾಗಿದ್ದರೆ ನಾವು ಲೈಬ್ರರಿಗೆ ಹೋಗಿ ಹುಡುಕಾಡಬೇಕಾಗ್ತಿತ್ತು. ಸಾವಿರಾರು ಪುಸ್ತಕಗಳಿಗೆ ಒಂದು ದೊಡ್ಡ ಮನೆಯೇ ಬೇಕಾಗ್ತಿತ್ತು. ಆದರೆ ಈಗ ಸಾವಿರಾರು ಪುಸ್ತಕಗಳನ್ನು ಒಂದೇ ಫೋನ್ನಲ್ಲಿ ನಾವು ಹಿಡಿದಿಡ್ಬೋದು. ಓದಲಿಕ್ಕೆ ಎಷ್ಟು ಅನುಕೂಲ ಆಗುತ್ತೋ ಆ ಮಾತು ಬೇರೆ. ಈ ಫೋನುಗಳು ಉಪಯೋಗ ಬಂದ ಮೇಲೆ ಏನಾಗುತ್ತೆ, ಓದುವ ಟೆಂಡೆನ್ಸಿ ಕಡಿಮೆ ಆಗ್ತಿದೆ. ಆದರೆ ಹೇಗಿದ್ದರೂ ಕೂಡ ಓದುವವರು ಭಾಳ ಸೀಮಿತ ರೀತಿಯಲ್ಲಿರ್ತಾರೆ, ಸೀಮಿತವಾಗಿದ್ದಾರೆ. ಅಂಥವ್ರಿಗೆ ಮಾತ್ರ ಅದರ ಪರಿಣಾಮ ಬೀರಿದೆ. ಅದಕ್ಕೆ ಬೇರೆ ಬೇರೆ ಸಲಕರಣೆಗಳು, ಪರಿಕರಗಳು ಬಂದಿದ್ದಾವೆ. ಅದರ ಬಗ್ಗೆ ನಾನಿಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಮನಸ್ಸು ಮಾಡಿದರೆ ಇಮಿಡಿಯೇಟಾಗಿ ನಾವು ಆ ಫೋನ್ನಲ್ಲಿ ಕೆಲವು ರೆಫರೆನ್ಸ್ಗಳನ್ನು ಮಾಡಿಕೊಳ್ಬೋದು. ಎಷ್ಟೋ ಆ್ಯಪ್ಗಳ ಮೂಲಕ ಎಷ್ಟೋ ಪುಸ್ತಕಗಳನ್ನು ಕೂಡ ಈ ಫೋನ್ನಲ್ಲಿ ಸಂಗ್ರಹ ಮಾಡಿದ್ದಾರೆ. ಆಗಿನ ಕಾಲಕ್ಕೆ ಯಾವುದೇ ಒಂದು ಮಾಹಿತಿ ಸಿಗಬೇಕಾಗಿತ್ತಂತಂದರೆ ನಾವು ಎಲ್ಲೆಲ್ಲೂ ಹುಡುಕಾಡಬೇಕಾಗಿತ್ತು. ಲೈಬ್ರರಿಯನ್ನು, ಈ ವಾಚನಾಲಯವನ್ನು ತಡಕಾಡಬೇಕಾಗಿತ್ತು. ಇರ್ತಕ್ಕಂಥ 2-3 ಪುಸ್ತಕಗಳನ್ನು ಒಂದಿನ ಇವತ್ತಿದು ಮಾಡಿದರೆ ಮತ್ತೆ ಅದನ್ನು ಬೇರೆ ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಯಾಕಂದರೆ ಇನ್ನೊಬ್ಬರ ಕೈಯಲ್ಲಿ ಸಿಗಬಾರ್ದಲ್ಲ. ಕೆಲವು ಸಲ ಪೇಜ್ಗಳನ್ನು ಕಟ್ ಮಾಡತಕ್ಕಂಥ ಒಂದು ದುಶ್ಚಟ ಕೂಡ ಕೆಲವರಿಗೆ ಇರ್ತಿತ್ತು. ಆದರೆ ಇವೆಲ್ಲವಕ್ಕೆಲ್ಲ ಈ ಮೊಬೈಲ್ ಫೋನ್ ಫುಲ್ ಸ್ಟಾಪ್ ಇಡ್ತು. ಅಂದರೆ ಈಗ ಅಂಗೈಯಲ್ಲೇ ನಾವು ಸಾವಿರಾರು ಪುಸ್ತಕಗಳನ್ನು ಸಂಗ್ರಹ ಮಾಡ್ಬೋದು. ಅಂಗೈಯಲ್ಲಿರ್ತಕ್ಕಂಥ ಮೊಬೈಲ್ ಫೋನ್ನಲ್ಲಿ ಸಾವಿರಾರು ಪುಸ್ತಕಗಳನ್ನು ನಾವು ಸಂಗ್ರಹಿಸಿ ನಮಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು ಒಂದು ಮಟ್ಟಕ್ಕೆ ಓದಲಿಕ್ಕೆ ಉಪಯೋಗ ಮಾಡಿಕೊಂಡು ಬಿಡ್ಬೋದು. ಅಂದರೆ ಮೊಬೈಲು ಡೇಟಾ ಸಂಗ್ರಹ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ಟೈಪ್ ಸೆಟ್ ಮಾಡಲಿಕ್ಕೆ, ಸಂದೇಶ ಕಳಿಸಲಿಕ್ಕೆ ಮತ್ತು ಪುಸ್ತಕವನ್ನು ಇಮಿಡಿಯೇಟಾಗಿ ಉಪಯೋಗಿಸುವುದಕ್ಕೆ, ಜಗತ್ತಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಮಾಹಿತಿಗಳನ್ನು ಶೀಘ್ರವಾಗಿ ತಿಳಿದುಕೊಳ್ಳಲಿಕ್ಕೆ, ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡಲಿಕ್ಕೆ ಮತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಲಿಕ್ಕೆ, ಈ ಮೊಬೈಲಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು HD TV ನೋಡಲಿಕ್ಕೆ, ಹೀಗಾಗಿ ಈ ಅನೇಕ ಬದಲಾವಣೆಗಳಾಗಿಬಿಟ್ಟಿದ್ದಾವೆ. ಈ ಅನೇಕ ಬದಲಾವಣೆಗಳು ಮನುಷ್ಯನ ಜೀವನ ಶೈಲಿಯನ್ನು ಕೂಡ ಬದಲಾಯಿಸಿಬಿಟ್ಟಿದ್ದಾವೆ. ಒಂದಾನೊಂದು ಕಾಲಕ್ಕೆ ಮಾತಾಡಬೇಕಾದ್ರೆ ಹೆಣ್ಮಕ್ಳು ಬೇರೆ ರೀತಿಯಾಗಿ ಮಾತಾಡ್ತಿದ್ರು. ಆದರೆ ಈಗ ಮೊಬೈಲ್ ನೋಡಿ ನೋಡಿ ಅವರು ಮೊಬೈಲಲ್ಲಿ ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿ ಹೆಣ್ಮಕ್ಳು ಕೂಡ ಮಾತಾಡ್ತಾರೆ. ಅದೇ ರೀತಿ ಗಂಡಸರು ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಒಂದು ಮಗು ಕೂಡ ಅದನ್ನೇ ಅನುಕರಿಸ್ತಾ ಇದೆ. ಹೀಗಾಗಿ ಮೊಬೈಲ್ ಜನರ ಜೀವನ ಶೈಲಿಯನ್ನೇ ಬದಲಾಯಿಸಿಬಿಟ್ಟಿದೆ. ಆದರೆ ಆ ಮೊಬೈಲಿನ ಉಪಯೋಗ ಕೆಲವರು ಒಳ್ಳೆ ಕೆಲಸಕ್ಕೆ ಮಾಡ್ಬೋದು, ಇನ್ನು ಕೆಲವರು ಅದನ್ನು ದುರುಪಯೋಗಪಡಿಸ್ಕೊಳ್ಬೋದು. ಇದು ಸಾಮಾನ್ಯವಾಗಿ ಯಾವುದೇ ಒಂದು ಹೊಸ ಆವಿಷ್ಕಾರ ಆದಾಗ ಈ ಮನುಷ್ಯನ ಮುಂದೆ ನಿಲ್ತಕ್ಕಂಥ ದೊಡ್ಡ ಸಮಸ್ಯೆ. ಅದು ಯಾರ ಕೈಯಲ್ಲಿದೆ, ಯಾರು ಉಪಯೋಗ ಮಾಡ್ತಾರೆ. ಹೀಗಾಗಿ ಇಂದಿನ ದಿನಮಾನಗಳಲ್ಲಿ ಮೊಬೈಲ್ ಫೋನ್ ಜನರ ಜೀವನದ ಒಂದು ಅವಿಭಾಜ್ಯವಾಗಿದೆ. ಆ ಮೊಬೈಲ್ ಫೋನನ್ನು ನಾವು ವಿವೇಚನೆಯಿಂದ ಬಳಸಿಕೊಂಡಾಗ ಏನಾಗುತ್ತೆ, ಮನುಷ್ಯ ಬೆಳವಣಿಗೆ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಅದರ ದುರುಪಯೋಗ ಆಗ್ತಾಯಿದೆ. ಈ ಮೊಬೈಲ್ ಫೋನಿಂದನೇ ಎಷ್ಟೋ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನರ ಪ್ರಾಣಗಳು ಕೂಡ ಉಳಿದಿವೆ. ಅದನ್ನು ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಕಂಡುಕೊಳ್ಳಬಹುದು. ಈ ಆಕ್ಸಿಜನ್ ಇಲ್ಲಂದ ತಕ್ಷಣ ಫೋನ್ ಮಾಡಿದ ತಕ್ಷಣ ಹೋಗಿ ಆಕ್ಸಿಜನ್ನು ಪಡೆದುಕೊಂಡು ಆಕ್ಸಿಜನ್ನಿಂದ ಏನಾಗ್ತದೆ, ಎಷ್ಟೋ ಜನರ ಜೀವನಗಳು ಉಳಿದು ಅದನ್ನು ನಾವು ಇಂದಿನ ದಿನಮಾನಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ಈ ದಿಕ್ಕಿನತ್ತ ನೋಡಿದಾಗ ಮೊಬೈಲ್ ಫೋನುಗಳು ನಮಗೆ ಭಾಳ ಅನುಕೂಲವನ್ನು ತೆಗೆದು ಮಾಡಿಕೊಟ್ಟಿವೆ, ಅವಕಾಶಗಳನ್ನು ಒದಗಿಸಿಕೊಟ್ಟಿವೆ. ಆದರೆ ಅದನ್ನು ಉಪಯೋಗ ಮಾಡತಕ್ಕಂಥ ರೀತಿ ಮಾತ್ರ ನಾವು ಗಮನದಲ್ಲಿಡಬೇಕು. ಅದನ್ನು ಭಾಳ ವಿವೇಚನೆಯಿಂದ ಉಪಯೋಗ ಮಾಡಿದಾಗ ಏನಾಗುತ್ತೆ, ಅದು ನಮಗೆ ಸಹಕಾರಿಯಾಗುತ್ತೆ. ಇಲ್ಲದಿದ್ದರೆ ಅದು ರಾಕ್ಷಸ ಆಗುತ್ತೆ. ನಾವು ಸಾಕ್ಷರರಾಗೋಣ, ಮನುಷ್ಯರಾಗೋಣ. ನಮ್ಮಲ್ಲಿರ್ತಕ್ಕಂಥ ರಾಕ್ಷಸತ್ವವನ್ನು ಈ ಮೊಬೈಲ್ಗಳ ಅನುಕೂಲತೆಯಿಂದ ಹೊರಗೆ ಹಾಕೋಣ ಅಂಥೇಳಿ ನಾವು ಆಶಿಸಬೇಕಾಗುತ್ತೆ. ಮಾನ್ಯರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.